ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಕ್ಲಾಸಲ್ಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ದು ಕಂಟಿನ್ಯೂಯೇಷನ್ ಪಾರ್ಟ್ನ ನೋಡ್ತಾ ಹೋಗೋಣ. ನಾವು ಹೋಮೋಲಾಗಸ್ ಸೀರೀಸ್ನ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಅಲ್ಲಿ ತನಕ ಡಿಸ್ಕಸ್ ಮಾಡಿದ್ವಿ. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೂ ಇನ್ನೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೂ ಡಿಫ್ರೆನ್ಸ್ ಏನಿರುತ್ತೆ? CH2 ವಿಲ್ ಬಿ ದ ಡಿಫ್ರೆನ್ಸ್, ಮಾಲಿಕ್ಯುಲರ್ ವೇಟ್ ಆಫ್ 14 ವಿಲ್ ಬಿ ದ ಡಿಫ್ರೆನ್ಸ್ ಅಂತ ನೋಡಿದ್ವಿ ಹೋಮೋಲಾಗಸ್ ಸೀರೀಸ್ ಬಗ್ಗೆ. ನೆಕ್ಸ್ಟು ಫಂಕ್ಷನಲ್ ಗ್ರೂಪ್ಸ್ ಅಂದರೆ ಏನು, ಫಂಕ್ಷನಲ್ ಗ್ರೂಪ್ಸಿಂದ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಸೊ ಫಂಕ್ಷನಲ್ ಗ್ರೂಪ್ ಮೇ ಬಿ ಡಿಫೈನ್ಡ್ ಆಸ್ ಅನ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ ಆರ್ ರಿಯಾಕ್ಟಿವ್ ಪಾರ್ಟ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದ ಕಾಂಪೌಂಡ್. ಒಂದು ಕಾಂಪೌಂಡಿನ ಪ್ರಾಪರ್ಟಿಯನ್ನು ಡಿಸೈಡ್ ಮಾಡುವಂತಹ ಗ್ರೂಪನ್ನು ನಾವು ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವೈಟ್ ರೈಸ್ ಇದೆ. ವೈಟ್ ರೈಸಿಗೆ ನೀವು ಪುಳಿಯೋಗರೆ ಪೌಡ್ರ್ ಹಾಕಿದ್ರೆ ಅದು ಪುಳಿಯೋಗರೆ ಆಗುತ್ತೆ, ಚಿತ್ರಾನ್ನ ಗೊಜ್ಜು ಹಾಕಿದ್ರೆ ಅದು ಚಿತ್ರಾನ್ನ ಆಗುತ್ತೆ, ವಾಂಗಿಬಾತ್ ಮಸಾಲ ಹಾಕಿದ್ರೆ ವಾಂಗಿಬಾತ್ ಆಗುತ್ತೆ. ಈ ವಾಂಗಿಬಾತ್ ಪೌಡ್ರು, ಪುಳಿಯೋಗರೆ ಪೌಡ್ರು ಮತ್ತು ಚಿತ್ರಾನ್ನ ಪೌಡ್ರ್ ಏನಿದೆಯಲ್ವಾ, ಇದು ಆಕ್ಟ್ಸ್ ಆಸ್ ಎ ಫಂಕ್ಷನಲ್ ಗ್ರೂಪ್. ಕಾಂಪೌಂಡ್ ಸೇಮ್ ರೈಸ್. ಅದೇ ರೀತಿ ಒಬ್ಬ ವ್ಯಕ್ತಿಯ ಒಂದು ಹೆಸರಿನಲ್ಲಿ ಸರ್ನೇಮ್ ಇರುತ್ತಲ್ವಾ, ಆ ಸರ್ನೇಮ್ ಅನ್ನುವಂಥದ್ದೇನು ಅವರ ಐಡೆಂಟಿಟಿಯನ್ನು ತೋರಿಸುತ್ತೆ, ಆ ಒಂದು ವ್ಯಕ್ತಿಯ ಐಡೆಂಟಿಟಿಯನ್ನು ತೋರಿಸುತ್ತೆ. ಅದೇ ರೀತಿ ಒಂದು ಆರ್ಗ್ಯಾನಿಕ್ ಕಾಂಪೌಂಡಿಗೆ ಅಟ್ಯಾಚ್ ಆಗಿರುವಂಥ ಫಂಕ್ಷನಲ್ ಗ್ರೂಪ್ನ ಮೇಲೆ ಅದರ ಪ್ರಾಪರ್ಟಿ ನಿಂತಿರುತ್ತೆ. ಓಕೆ, ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬೇಸ್ಡ್ ಆನ್ ಫಂಕ್ಷನಲ್ ಗ್ರೂಪ್. ಫಸ್ಟ್ ಫಂಕ್ಷನಲ್ ಗ್ರೂಪ್ ಈಸ್ ಆಲ್ಕೋಹಾಲ್. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಆಲ್ಕೋಹಾಲ್ ಇದ್ದರೆ ಅದನ್ನು ಯಾವ ರೀತಿ ನಾವು ನೇಮಿಂಗ್ ಮಾಡಬೇಕು, ಹೇಗೆ ನಮಗೆ ಐಡೆಂಟಿಫೈ ಆಗುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಆಲ್ಕೋಹಾಲ್ ಇತ್ತು ಅಂದ್ಕೊಳ್ಳಿ, ಅದನ್ನು ನಾವು OH ಅಂತ ರೆಪ್ರೆಸೆಂಟ್ ಮಾಡ್ತೀವಿ. OH ಏನಾಗಿರುತ್ತೆ, ಒಂದು ಆಲ್ಕೈಲ್ ಗ್ರೂಪಿಗೆ ಅಟ್ಯಾಚ್ ಆಗಿರುತ್ತೆ. ಜನರಲ್ ಫಾರ್ಮುಲಾ ಬಂದ್ಬಿಟ್ಟು ROH. ಆರ್ ಅಂತಂದರೆ ಆಲ್ಕೈಲ್ ಗ್ರೂಪು, OH ಅಂತಂದರೆ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್. ಓಕೆ, ಸೊ ಆಲ್ಕೋಹಾಲ್ನ ಇದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಆಲ್ಕೋಹಾಲ್ ಇತ್ತು ಅಂತಂದರೆ ಆಲ್ಕೇನಲ್ಲಿ ಇರುವಂತಹ ಇ ಅನ್ನೋ ಲೆಟರ್ನ ಬದಲಾಗಿ ನಾವು OL ಅಂತ ಬರಿತೀವಿ, ದಟ್ ಈಸ್ ಆಲ್ಕೆನಾಲ್ ಅಂತ ಬರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ, CH3OH. CH3OH ಕ್ಯಾನ್ ಬಿ ರಿಟರ್ನ್ ಆಸ್ ಐಯುಪ್ಯಾಕ್ ನೇಮ್ ನೋಡ್ಬಿಡೋಣ ಫಸ್ಟು, ದಟ್ ಈಸ್ ಮಿಥೆನಾಲ್. ಮೀಥೇನ್ ಬದಲಾಗಿ ಏನು ಬರಿಬೇಕು, ಮಿಥೆನಾಲ್, OL. ದಿಸ್ ಇಸ್ ಈಥೆನಾಲ್. ದಿಸ್ ಈಸ್ 1 propanol. ದಿಸ್ ಈಸ್ 2 propanol. ಯಾಕೆಂದರೆ ಸೆಕೆಂಡ್ ಪೊಸಿಷನಲ್ಲಿ OH ಇರೋದ್ರಿಂದ 2 propanol. ದೆನ್ 4 ಕಾರ್ಬನ್ ಆಟಮ್ಸ್ ವಿತ್ OH ಗ್ರೂಪ್, ಸೊ 1 butanol. ದೆನ್ ದಿಸ್ ಈಸ್ 2 methyl 1 propanol. ಇನ್ನು ಕಾಮನ್ ನೇಮ್ ನೋಡೋದಾದರೆ ನಿಮಗೆ ಐಯುಪ್ಯಾಕ್ ನೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕೇಳಿಬಿಡ್ತಾರೆ ಒಂದೊಂದ್ಸಲಿ. ಕಾಂಪೌಂಡ್ನ ಕೊಟ್ಬಿಟ್ಟು ರೈಟ್ ದ ಐಯುಪ್ಯಾಕ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಅಂತ ಕೇಳ್ತಾರೆ. ಕಾಮನ್ ನೇಮ್ ಕೇಳೋದು ಅಪರೂಪ, ಬಟ್ ನಿಮಗೆ ಗೊತ್ತಿರಬೇಕು. ಕಾಮನ್ ನೇಮ್ ಈಸ್ ಮಿಥೈಲ್ ಆಲ್ಕೋಹಾಲ್. ದಿಸ್ ಈಸ್ ಈಥೈಲ್ ಆಲ್ಕೋಹಾಲ್. ಈಥೈಲ್ ಆಲ್ಕೋಹಾಲ್. ದಿಸ್ ಈಸ್ ಪ್ರೋಪೈಲ್ ಆಲ್ಕೋಹಾಲ್. ಸ್ಟ್ರೇಟ್ ಚೈನ್ ಆಗಿರೋದ್ರಿಂದ ದಿಸ್ ಈಸ್ ಎನ್ ಪ್ರೋಪೈಲ್ ಆಲ್ಕೋಹಾಲ್. ಇದು ಬ್ರಾಂಚ್ಡ್ ಆಗಿರೋದ್ರಿಂದ ಐಸೋಪ್ರೋಪೈಲ್ ಆಲ್ಕೋಹಾಲ್. ದೆನ್ ದಿಸ್ ಈಸ್ N-butyl ಆಲ್ಕೋಹಾಲ್. ಇದು ಐಸೋಬ್ಯೂಟೈಲ್ ಆಲ್ಕೋಹಾಲ್. ದೆನ್ ಕಮಿಂಗ್ ಟು ಸೆಕೆಂಡ್ ಫಂಕ್ಷನಲ್ ಗ್ರೂಪ್, ದಟ್ ಈಸ್ ಆಲ್ಡಿಹೈಡ್. ಆಲ್ಡಿಹೈಡನ್ನು ನಾವು CHO ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಯಾವುದೇ ಆಲ್ಕೈಲ್ ಗ್ರೂಪಿಗೆ ಅದು ಅಟ್ಯಾಚ್ ಆಗಿರೋದ್ರಿಂದ RCHO ಅಂತ ಹೇಳ್ತೀವಿ. ಸೊ ಇಲ್ಲಿ CHO ಏನು ಫಂಕ್ಷನಲ್ ಗ್ರೂಪ್. ಸೊ ನೇಮಿಂಗ್ ಮಾಡಬೇಕಾದ್ರೆ, ಐಯುಪ್ಯಾಕ್ ನೇಮಿಂಗ್ ಮಾಡಬೇಕಾದ್ರೆ ಆಲ್ಕೇನಲ್ಲಿರುವಂಥ ಲಾಸ್ಟ್ ಲೆಟರ್ ಇ ಅನ್ನು ನಾವು ಸಫಿಕ್ಸ್ AL ಇಂದ ರೀಪ್ಲೇಸ್ ಮಾಡ್ತೀವಿ, ದಟ್ ಈಸ್ ಆಲ್ಕೆನಾಲ್ ಅಂತ ನೆನ್ಪಿಟ್ಕೊಳ್ಳಿ. ಆಲ್ಡಿಹೈಡ್ ಈಸ್ AL, OH ಈಸ್ OL. ಓಕೆ, ಮಾಲಿಕ್ಯುಲರ್ ಫಾರ್ಮುಲಾಸ್ನ ನೋಡೋಣ. ಸೊ HCHO ಒಂದೇ ಒಂದು ಕಾರ್ಬನ್ ಇರೋದ್ರಿಂದ ದಟ್ ಈಸ್ ಮಿಥೆನಾಲ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ CH3CHO, that is ethanol. Then this is CH3 CH2 CHO, 3 ಕಾರ್ಬನ್ ಇರೋದ್ರಿಂದ ಪ್ರೊಪೆನಾಲ್, AL. ಇದು 4 ಇರೋದ್ರಿಂದ ಬ್ಯೂಟೆನಾಲ್. ಸೊ ವಾಟ್ ಅಬೌಟ್ ದ ಕಾಮನ್ ನೇಮ್? HCHO ಈಸ್ ಫಾರ್ಮಾಲ್ಡಿಹೈಡ್. CH3CHO ಅಂತಂದರೆ ಅಸಿಟಾಲ್ಡಿಹೈಡ್. ದಿಸ್ ಈಸ್ ಪ್ರೋಪಿಯೋನಾಲ್ಡಿಹೈಡ್. ದಿಸ್ ಈಸ್ ಬ್ಯೂಟರಾಲ್ಡಿಹೈಡ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕೀಟೋನ್ಸ್. ಸೊ ಕೀಟೋನ್ಸ್ ಅಂತಂದರೆ ಇಟ್ ಕಂಟೈನ್ಸ್ ಅ ಫಂಕ್ಷನಲ್ ಗ್ರೂಪ್ ದಟ್ ಈಸ್ CO attached to
ಟೂ ಆಲ್ಕೈಲ್ ಗ್ರೂಪ್ಸ್, ಆ ಕಡೆನೂ ಆಲ್ಕೈಲ್ ಗ್ರೂಪು, ಈ ಕಡೆನೂ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಆರ್ ಮತ್ತು ಆರ್ ಡ್ಯಾಶು ಎರಡು ಆಲ್ಕೈಲ್ ಗ್ರೂಪು, ಮಿಡ್ಲಲ್ಲಿ CO ಫಂಕ್ಷನಲ್ ಗ್ರೂಪ್ ಇರುತ್ತೆ, ಕೀಟೋನ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಸೊ ನೇಮಿಂಗ್ ಮಾಡೋದು ಹೇಗೆ, ಆಲ್ಕೇನಲ್ಲಿರುವಂತಹ ಇ ಅನ್ನುವಂತಹ ಲೆಟರನ್ನು ಓನ್ ಅನ್ನುವಂತಹ ಒಂದು ಸಫಿಕ್ಸಿಂದ ರಿಪ್ಲೇಸ್ ಮಾಡ್ತೀವಿ. ದಟ್ ಈಸ್ ಆಲ್ಕೆನೋನ್ ಅಂತ ಆಗುತ್ತೆ. ಏನಾಗುತ್ತೆ? ಆಲ್ಕೆನೋನ್, ONE ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ದ ಸಫಿಕ್ಸ್ ಫಾರ್ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನಿಂಗ್ ಕೀಟೋನ್ ಅಂತ ಹೇಳ್ತಾರೆ. ONE ಅಂತ ಹೇಳಿದ್ರೆ ನಿಮಗೆ 1 ಮಾರ್ಕ್ಸ್. ವೆರಿ ಈಸಿ ಅಲ್ವಾ? ಸೊ ಸಮ್ ಕಾಂಪೌಂಡ್ಸ್ ಅನ್ನು ನೋಡೋಣ. ದಟ್ ಇಸ್ CH3CO CH3, ದಟ್ ಇಸ್ ಪ್ರೋಪೆನೋನ್. 3 ಕಾರ್ಬನ್ ಇದೆ, ಮಿಡ್ಲಲ್ಲಿ ಕೀಟೋನ್ ಗ್ರೂಪ್ ಇದೆ, ಹಾಗಾಗಿ ಪ್ರೋಪೆನೋನ್. ದಿಸ್ ಇಸ್ ಬ್ಯೂಟೆನೋನ್, ದಿಸ್ ಇಸ್ ಪೆಂಟೆನೋನ್. ವಿಚ್ ಪೆಂಟೆನೋನ್? ಫಂಕ್ಷನಲ್ ಗ್ರೂಪ್ ಎಲ್ಲಿದೆ? 3rd ಪೊಸಿಷನಲ್ಲಿದೆ, ಹಾಗಾಗಿ 3 ಪೆಂಟೆನೋನ್. ಸೊ CH3CO CH3 is commonly called as acetone ಅಥವಾ dimethyl ketone. Then this is ethyl methyl ketone and this is diethyl ketone. Okay, next carboxylic acid. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತಂದರೆ ಆರ್ ದ ಕಾಂಪೌಂಡ್ಸ್ ಕಂಟೈನಿಂಗ್ COOH ಗ್ರೂಪ್ ಅಟ್ಯಾಚ್ಡ್ ಟು ಆಲ್ಕೈಲ್ ಗ್ರೂಪ್ ಆಗಿರ್ಬೋದು ಅಥವಾ ಹೈಡ್ರೋಜನ್ ಆಟಮಿಗೆ ಅಟ್ಯಾಚ್ ಆಗಿರಬಹುದು. ಏನು ಜನರಲ್ ಫಾರ್ಮುಲಾ? RCOOH. ಇಲ್ಲಿ ಆರ್ ಏನಾಗಿರುತ್ತೆ? ಐದರ್ ಆಲ್ಕೈಲ್ ಗ್ರೂಪ್ ಅಥವಾ ಹೈಡ್ರೋಜನ್ ಆಟಮ್ ಆಗಿರುತ್ತೆ. ಸೊ COOH ಏನು? ಇಟ್ ಈಸ್ ಅ ಫಂಕ್ಷನಲ್ ಗ್ರೂಪ್. ನೇಮಿಂಗ್ ಮಾಡಬೇಕಾದ್ರೆ ಆಲ್ಕೇನಲ್ಲಿರುವಂತಹ ಈ ವರ್ಡನ್ನು ತೆಗೆದು ಓಯಿಕ್ ಆ್ಯಸಿಡ್ ಅಂತ ಹಾಕಿದ್ರೆ ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ. ಸೊ ವಿ ಗೆಟ್ ದ ನೇಮ್ ಆಲ್ಕನೋಯಿಕ್ ಆ್ಯಸಿಡ್. HCOOH is having IUPAC name, that is methanoic acid. CH3COOH ethanoic acid, CH3CH2COOH propanoic acid. ಇದು 4 ಕಾರ್ಬನ್ಸ್ ಇರೋದ್ರಿಂದ ಬ್ಯೂಟನೋಯಿಕ್ ಆ್ಯಸಿಡ್. ಕಾಮನ್ ನೇಮ್ನ ನೋಡೋದಾದರೆ ಮಿಥನೋಯಿಕ್ ಆ್ಯಸಿಡ್ ಇಸ್ ಕಾಲ್ಡ್ ಆಸ್ ಫಾರ್ಮಿಕ್ ಆ್ಯಸಿಡ್, CH3COOH is acetic acid, CH3CH2COOH is propionic acid, this is butyric acid. Okay, this is about some of the functional groups, important. Okay, next concept ಗೆ ಹೋಗೋಣ. Let us move on to the next concept, that is isomerism ಅಂತ ಹೇಳಿ. ನೋಡಿ, ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಸೊ ಒಂದು ಇಟ್ಟಿಗೆಯಿಂದ ಒಂದು ಅದ್ಭುತವಾದಂತಹ ಒಂದು ದೊಡ್ಡ ಬಿಲ್ಡಿಂಗನ್ನು ಮಾಡ್ಬೋದು, ಇಲ್ಲ ಒಂದು ಹಂಚಿನ ಮನೆಯನ್ನಾದರೂ ಮಾಡ್ಬೋದು. ವೆರೈಟೀಸ್ ಆಫ್ ಬಿಲ್ಡಿಂಗನ್ನು ಮಾಡಬಹುದು ಯಾವುದರಿಂದ? ಸೇಮ್ ಇಟ್ಟಿಗೆಯನ್ನೇ ಬಳಸಿ ಅಲ್ವಾ? ಅದೇ ರೀತಿ ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರನ್ನು ಹೊಂದಿರುತ್ತೆ, ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ದಿಸ್ ಫೆನಾಮಿನನ್ ಇಸ್ ಕಾಲ್ಡ್ ಆಸ್ ಐಸೋಮೆರಿಸಮ್. ಓಕೆ, ಸೊ ದೇರ್ ಆರ್ 2 ಅರೇಂಜ್ಮೆಂಟ್ ಪಾಸಿಬಲ್ ಹಿಯರ್. ಫಾರ್ ಬ್ಯೂಟೇನ್, ಎಕ್ಸಾಂಪಲ್ ಬ್ಯೂಟೇನ್ ತಗೊಳ್ಳೋಣ. ಸೊ ಬ್ಯೂಟೇನಲ್ಲಿ 2 ಥರದ ಸ್ಟ್ರಕ್ಚರ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ಸ್ಟ್ರೇಟ್ ಚೈನ್ ಸ್ಟ್ರಕ್ಚರ್, ಇನ್ನೊಂದು ಬ್ರಾಂಚೆಡ್ ಚೈನ್ ಸ್ಟ್ರಕ್ಚರ್. ಸೊ ಈ ರೀತಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮು, ಬಟ್ ಸ್ಟ್ರಕ್ಚರ್ ಚೇಂಜ್ ಆಗೋದ್ರಿಂದ ಅವುಗಳ ಪ್ರಾಪರ್ಟಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ಒಂದು ಎಕ್ಸಾಂಪಲ್ನ ನೆನ್ಪಿಟ್ಕೊಳ್ಳಿ. ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಎನಫ್. 2 ಮಾರ್ಕ್ಸ್ ಕೇಳ್ತಾರೆ. ನಾಮನ್ಕ್ಲೇಚರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಸೊ ನಾಮನ್ಕ್ಲೇಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇ ವಿಲ್ ಫ್ರೀಕ್ವೆಂಟ್ಲಿ ಆಸ್ಕ್. ಒಂದು ಕಾಂಪೌಂಡ್ ಆದರೂ ನಿಮಗೆ ನೇಮಿಂಗಿಗೆ ಇದ್ದೇ ಇರುತ್ತೆ. ನೋಡಿ, ವೆರಿ ಸಿಂಪಲ್. ಯಾವುದೇ ಕಾಂಪೌಂಡನ್ನು ನಾವು ನೇಮ್ ಮಾಡಬೇಕು ಅಂತಂದರೆ ಮೇಯ್ನಾಗಿ 3 ಥಿಂಗ್ಸ್ ಬೇಕು. ಫಸ್ಟು ರೂಟ್ ವರ್ಡನ್ನು ಐಡೆಂಟಿಫೈ ಮಾಡಬೇಕು, ದೆನ್ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್, ಅಷ್ಟೇ. ರೂಟ್ ವರ್ಡ್ ಅಂತಂದರೆ ಏನು? ಆ ಕೊಟ್ಟಿರುವಂತಹ ಕಾಂಪೌಂಡಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ, ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆಯೋ ಅದ್ರ ಮೇಲೆ ನಮ್ಮ ರೂಟ್ ವರ್ಡ್ ನಿಂತಿರುತ್ತೆ. ಇದನ್ನು ನೀವು ಈ ಟೇಬಲ್ನ ನೀವು ಮೆಮರೈಸ್ ಮಾಡಬೇಕು. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 1 ಇತ್ತು ಅಂದ್ಕೊಳ್ಳಿ, ಆಗ ರೂಟ್ ವರ್ಡ್ ಏನಾಗುತ್ತೆ? ಮೀತ್ ಆಗುತ್ತೆ. 2 ಇತ್ತು ಅಂದರೆ ಈತ್, 3 ಪ್ರೋಪ್, 4 ಬ್ಯೂಟ್, 5 ಪೆಂಟ್, 6 ಹೆಕ್ಸ್, 7 ಹೆಪ್ಟ್, 8 ಆಕ್, 9 ನಾನ್, 10 ಡೆಕ್. ನೆನ್ಪಿಟ್ಕೊಳ್ಳದೆ ಇರೋಕ್ಕಾಗದೇ ಇರೋಷ್ಟೇನು ಕಷ್ಟ ಅಲ್ಲ, ಈಸಿಯಾಗಿ ನೀವು ನೆನ್ಪಿಡಬಹುದು. ದೆನ್ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಆಫ್ ದ ಫಂಕ್ಷನಲ್ ಗ್ರೂಪ್. ಸೊ ಫಂಕ್ಷನಲ್ ಗ್ರೂಪ್ ಆಲ್ಕೋಹಾಲ್ ಇತ್ತು ಅಂದ್ಕೊಳ್ಳಿ,
ಆಗ ಸಫಿಕ್ಸು ಓ ಎಲ್ ಆಗುತ್ತೆ. ದಿಸ್ ಇಸ್ 3 ಕಾರ್ಬನ್ ಆಟಮ್ ಇರೋದ್ರಿಂದ ಪ್ರೋಪೇನ್ ಇ ಅನ್ನೋದನ್ನು ರಿಪ್ಲೇಸ್ ಮಾಡುತ್ತೆ ಯಾವುದು ಫಂಕ್ಷನಲ್ ಗ್ರೂಪು ಓ ಎಲ್. ಸೊ ಪ್ರೋಪೆನಾಲ್. ದೆನ್ ದಿಸ್ ಇಸ್ ಆಲ್ಡಿಹೈಡ್. ಆಲ್ಡಿಹೈಡ್ ಅಂತಂದರೆ ಸಫಿಕ್ಸ್ ಏನು ಆಲ್, ಎ ಎಲ್ ಆಲ್. ಸೊ 2 ಕಾರ್ಬನ್ ಆಟಮ್ಸ್ ಈಥೇನ್, ಅದಕ್ಕೆ ಎ ಎಲ್ ಸೇರಿ ಈಥೆನಾಲ್ ಆಯಿತು. ದೆನ್ ಕೀಟೋನ್. ಸೊ ಕೀಟೋನ್ ಇದ್ದರೆ ಸಫಿಕ್ಸ್ ಏನು ಓ ಎನ್ ಇ, ಓನ್. ಸೊ ದಿಸ್ ಇಸ್ ಪ್ರೋಪೆನೋನ್. ಕಾರ್ಬಾಕ್ಸಿಲಿಕ್ ಆಸಿಡ್ ಸಫಿಕ್ಸ್ ಓಯಿಕ್ ಆಸಿಡ್. ದಿಸ್ ಇಸ್ ಇಥನೋಯಿಕ್ ಆಸಿಡ್, ಕಾಮನ್ಲಿ ಕಾಲ್ಡ್ ಆಸ್ ಅಸಿಟಿಕ್ ಆಸಿಡ್. ದೆನ್ ಹ್ಯಾಲೋಜನ್ ಇತ್ತು ಅಂದ್ಕೊಳ್ಳಿ ಕಾಂಪೌಂಡಲ್ಲಿ, ಆಗ ನಾವು ಸಫಿಕ್ಸ್ನ ಬದಲಾಗಿ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ. ಅಂದರೆ ರೂಟ್ ವರ್ಡಿಗೆ ಮುಂಚೆನೇ ನಾವು ಏನು ಆ್ಯಡ್ ಮಾಡಬೇಕು, ಟರ್ಮಿನಾಲಜೀಸ್, ಹ್ಯಾಲೋ ಗ್ರೂಪ್ಸನ್ನ ಆ್ಯಡ್ ಮಾಡಬೇಕಾಗುತ್ತೆ. ಏನು ಕ್ಲೋರೋ ಅಥವಾ ಬ್ರೋಮೋ ಎಕ್ಸೆಟ್ರಾ. ದಿಸ್ ಇಸ್ ಕ್ಲೋರೋಮೀಥೇನ್ ಆ್ಯಂಡ್ ದಿಸ್ ಇಸ್ ಬ್ರೋಮೋ ಈಥೇನ್. ಓಕೆನಾ. ದೆನ್ ಡಬಲ್ ಬಾಂಡ್ ಇತ್ತು ಅಂದ್ಕೊಳ್ಳಿ, ಆಗ ಅದು ಆಲ್ಕೀನ್ ಅಂತ ಆಗುತ್ತೆ. ಸಫಿಕ್ಸು ಈನ್ ಅಂತ ಸೇರಿಸ್ಬೇಕು. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ ಇಸ್ ಪ್ರೋಪ್, ರೂಟ್ ವರ್ಡ್ ಇಸ್ ಪ್ರೋಪ್. ಒಂದು ಡಬಲ್ ಬಾಂಡ್ ಇರೋದ್ರಿಂದ ಈನ್ ಸೇರಿಸ್ತೀವಿ. ಸೊ ಪ್ರೋಪ್ ಈನ್ ಆಯಿತು. ದೆನ್ ಟ್ರಿಪಲ್ ಬಾಂಡ್ ಇತ್ತು ಅಂತ ಅಂದ್ಕೊಳ್ಳಿ, ಆಲ್ಕೈನ್ಸ್ ಆಯಿತು. ಸೊ ಇಟ್ ಈಸ್ ಪ್ರೋಪೈನ್. ಓಕೆ. ಸೊ ಕಾಂಪೌಂಡ್ ಸ್ಯಾಚುರೇಟೆಡ್ ಇತ್ತು ಅಂತಂದರೆ, ಸಿಂಗಲ್ ಬಾಂಡೇ ಇತ್ತು ಅಂತಂದರೆ ಸಫಿಕ್ಸ್ ಏನಿರುತ್ತೆ, ರೂಟ್ ವರ್ಡಿಗೆ ನಾವು ಏನ್ ಅಂತ ಅಟ್ಯಾಚ್ ಮಾಡ್ತೀವಿ. ಅದೇ ಅನ್ಸ್ಯಾಚುರೇಟೆಡ್ ಇತ್ತು ಅಂದ್ಕೊಳ್ಳಿ, ಆಗ ನಾವು ರೂಟ್ ವರ್ಡಿಗೆ ಈನ್, ಅಂದರೆ ಡಬಲ್ ಬಾಂಡ್ ಇತ್ತು ಅಂತಂದರೆ ಈನು, ಟ್ರಿಪಲ್ ಬಾಂಡ್ ಇತ್ತು ಅಂತಂದರೆ ಐನನ್ನು ಆ್ಯಡ್ ಮಾಡ್ತೀವಿ. ಓಕೆ. ಕೆಲವೊಂದಷ್ಟು ಕ್ವಶನ್ಸನ್ನು ನೋಡೋಣ. ಸೊ ಪೆಂಟೇನಿಗೆ ಹೌ ಮೆನಿ ಸ್ಟ್ರಕ್ಚರಲ್ ಐಸೋಮರ್ಸ್ ಯು ಕ್ಯಾನ್ ರೈಟ್ ಇಟ್ ಅಂತ ಕೇಳಿದ್ದಾರೆ. 3 ಸ್ಟ್ರಕ್ಚರ್ಸ್ ಕ್ಯಾನ್ ಬಿ ರಿಟರ್ನ್. ಒಂದು ಸ್ಟ್ರೈಟ್ ಚೈನು, 2 ಬ್ರಾಂಚೆಡ್ ಚೈನ್. ಓಕೆ. ಸೊ ಇಲ್ಲಿ ಬ್ರಾಂಚೆಡ್ ಚೈನಲ್ಲಿ ಎಲ್ಲಿ ಬ್ರಾಂಚ್ ಆಗಿದೆ, ಇಲ್ಲಿ ಸೆಕೆಂಡ್ ಪೊಸಿಷನಲ್ಲಿ. ಸೊ ಇಟ್ ಇಸ್ 2 ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ 2 ಮೀಥೈಲ್ ಬ್ಯೂಟೇನ್. ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇಸ್ 4. ಸೊ ಬ್ಯೂಟೇನ್. ಇಲ್ಲಿ ಸೆಕೆಂಡ್ ಪೊಸಿಷನಿಗೆ 2 ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಇಟ್ ಇಸ್ 2 ಡೈ ಮೀಥೈಲ್ ಪ್ರೋಪೇನ್. ಓಕೆ. ಈ 1 2 3 ಅಂತ ಹಿಂಗೆ ಕೊಡಬಾರ್ದಿತ್ತ ಅಂತ ನೀವು ಕೇಳ್ಬೋದು. ಹೀಗೂ ಕೊಡ್ಬೋದು, ಯಾಕೆಂದರೆ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ. ಸೊ ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ ವಿಲ್ ಗೆಟ್ ದ ನಂಬರಿಂಗ್. ಓಕೆ. ನೆಕ್ಸ್ಟ್, what are the 2 properties of carbon which lead to the huge number of carbon compounds we see around us? ಸೊ ಇಷ್ಟೊಂದು ಮಿಲಿಯನ್ ಗಟ್ಟಲೆ ಕಾಂಪೌಂಡ್ಸ್ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ 2. ಒಂದು ಕ್ಯಾಟನೇಷನ್ನು, ಇನ್ನೊಂದು ಟ್ಯಾಟ್ರಾವ್ಯಾಲೆನ್ಸಿ ಅಂತ ಹೇಳಿ. ಕ್ಯಾಟನೇಷನ್ ಅಂತಂದರೆ ಬೇರೊಂದು ಕಾರ್ಬನ್ ಆಟಮ್ನ ಜೊತೆಗೆ ಈಸಿಯಾಗಿ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಇಟ್ ಈಸ್ ದ ಎಬಿಲಿಟಿ ಟು ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಆಟಮ್ಸ್ ಆಫ್ ಅ ಕಾರ್ಬನ್. ಅದೇ ರೀತಿ ಟೆಟ್ರಾವ್ಯಾಲೆನ್ಸಿ ಅಂತಂದರೆ ನಮಗೆ ಗೊತ್ತಿದೆ ಕಾರ್ಬನ್ನಿನ ವೇಲೆನ್ಸಿ 4 ಅಂತ ಹೇಳಿ. ಎಲ್ಲ 4 ಎಲೆಕ್ಟ್ರಾನ್ಸು ಕೂಡ ಇಟ್ ಇಸ್ ಕೇಪಬಲ್ ಆಫ್ ಫಾರ್ಮಿಂಗ್ ಬಾಂಡ್ ವಿತ್ ಅದರ್ 4 ಆಟಮ್ಸ್. ಯಾವುದೇ ಆಟಮ್ಸ್ ಇರ್ಬೋದು. ಈಸಿಯಾಗಿ ತನ್ನಲ್ಲಿರುವಂಥ 4 ವೇಲೆನ್ಸ್ ಎಲೆಕ್ಟ್ರಾನ್ಸು ಕೂಡ ಬಾಂಡ್ ಫಾರ್ಮೇಷನ್ಗೆ ಇನ್ವಾಲ್ವ್ ಆಗುತ್ತೆ. ಅದನ್ನು ನಾವು ಟೆಟ್ರಾವ್ಯಾಲೆನ್ಸಿ ಅಂತ ಕರಿತೀವಿ. ಸೊ 2 ಪ್ರಾಪರ್ಟೀಸ್ ಏನಾಗುತ್ತೆ, ಇಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಹ್ಯೂಜ್ ನಂಬರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನೆನಪಿರಲಿ. ದೆನ್ ವಾಟ್ ವಿಲ್ ಬಿ ದ ಫಾರ್ಮುಲಾ ಆ್ಯಂಡ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಪೆಂಟೇನ್. ಇಲ್ಲಿ ಇದು ಸೈಕ್ಲೋಪೆಂಟೀನ್ ಆಗಬೇಕಿತ್ತಿದು. ಓಕೆ. ಇದು ಸೈಕ್ಲೋಪೆಂಟೀನ್ ಆಗಿರೋದ್ರಿಂದ CnH2n ಇಸ್ ದ ಜನರಲ್ ಫಾರ್ಮುಲಾ. ಸೊ ಪೆಂಟ್ ಅಂತ ಅಂದರೆ 5, ನಂಬರ್ ಆಫ್ ಕಾರ್ಬನ್ ಆಟಮ್ ಇಸ್ 5. ಸೊ C5H10 ಆಯಿತು. ಸೊ ಅದರ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕೇಳಿದ್ದಾರೆ. ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಕೆಲವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಕೊಟ್ಬಿಟ್ಟು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀರಿ ಅಂತ ಹೇಳಿ. ನೋಡಿ, ನಮಗೆ ಗೊತ್ತಿದೆ ಈಚ್ ಕಾರ್ಬನ್ ಆಟಮ್ಸ್ ಹ್ಯಾಸ್ 4 ಎಲೆಕ್ಟ್ರಾನ್ಸ್. ಎಲ್ಲ ಕಾರ್ಬನ್ ಐಟಮ್ಸಿಗೂ 4 ಎಲೆಕ್ಟ್ರಾನ್ಸ್ನ ಬರ್ಕೊಳ್ಳಿ. ನಮಗೆ ಗೊತ್ತಿದೆ ಇನ್ನೂ 4 ಎಲೆಕ್ಟ್ರಾನ್ಸ್ ಸಿಕ್ಕಿದ್ರೆ ಅದು ಏನಾಗುತ್ತೆ, ಸ್ಟೇಬಲ್ ಆಗುತ್ತೆ ಅಂತ. ಸೊ ಈಚ್
ಹೈಡ್ರೋಜನ್. ಸೊ ಎಷ್ಟು ಹೈಡ್ರೋಜನ್ ಇದೆ? 10. ಪ್ರತಿಯೊಂದು ಕಾರ್ಬನ್ ಹತ್ರನೂ 2 ಹೈಡ್ರೋಜನನ್ನು ಬರೀರಿ. ಈಚ್ ಹೈಡ್ರೋಜನ್ ಈಸ್ ಗಿವಿಂಗ್ ಸಿಂಗಲ್ ಎಲೆಕ್ಟ್ರಾನ್ಸ್. ಓಕೆನಾ? ಸೊ ಆ ರೀತಿ ಸರ್ಕಲ್ ಹಾಕುವಾಗ, ರೌಂಡ್ ಹಾಕುವಾಗ ಏನು ಮಾಡಿ ಅಂತಂದರೆ ಟೋಟಲ್ 8 ಎಲೆಕ್ಟ್ರಾನ್ಸು ಕಾರ್ಬನ್ನ ಸುತ್ತ ಅವೈಲೇಬಲ್ ಇರೋ ರೀತಿ ರೌಂಡ್ ಅಪ್ ಮಾಡಿ. ಪ್ರತಿಯೊಂದು ಕಾರ್ಬನಿಗೂ, ಈ ಕಾರ್ಬನಿಗೂ ಅಷ್ಟೇ, ಈ ಕಾರ್ಬನಿಗೂ ಅಷ್ಟೇ, ಎಲ್ಲ ಒಟ್ಟಿನಲ್ಲಿ ಈ ಬೌಂಡ್ರಿ ಒಳಗೆ ನಿಮಗೆ 8 ಎಲೆಕ್ಟ್ರಾನ್ಸ್ ಸಿಗ್ತಾ ಇರಬೇಕು ಕೌಂಟಿಗೆ. ಈಗ ನೋಡಿ, ಈ ಸೆಂಟ್ರಲ್ ಕಾರ್ಬನ್ ಐಟಮ್ ಇದೆಯಾ, 1 2 3 4 5 6 7 8. ಓಕೆ, ಆ ರೀತಿ. ನೆಕ್ಸ್ಟು, ಡ್ರಾ ದ ಸ್ಟ್ರಕ್ಚರ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್. ಇಥೆನೋಯಿಕ್ ಆ್ಯಸಿಡ್. ಸೊ ಇಥೆನೋಯಿಕ್ ಆ್ಯಸಿಡ್ ಅಂತಂದರೆ ಈತ್ ಮೀನ್ಸ್ 2 ಕಾರ್ಬನ್ ಐಟಮ್ಸ್. ಓಯಿಕ್ ಆ್ಯಸಿಡ್ ಅಂತಂದರೆ COOH ಗ್ರೂಪ್ ಇರುತ್ತೆ. ಸೊ CH3COOH. ಇದನ್ನು ನಾವು ಬಿಡಿಸಿ ಬರೆದಾಗ ಅಂದರೆ ಬಾಂಡ್ ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ತಾರೆ. ಸೊ ಬಾಂಡ್ ಸ್ಟ್ರಕ್ಚರ್ ಅಂತಂದರೆ ವೆರಿ ಸಿಂಪಲ್. ಕಾರ್ಬನಿಗೆ 3 ಹೈಡ್ರೋಜನ್ ಐಟಮ್ಸ್ನ ಸ್ಪ್ಲಿಟ್ ಮಾಡಿ ಬರೀರಿ. ದೆನ್ ಒಂದು ಆಕ್ಸಿಜನನ್ನು ಡಬಲ್ ಬಾಂಡ್ O ಇಂದ ರೆಪ್ರೆಸೆಂಟ್ ಮಾಡಿ, ಇನ್ನೊಂದು OH ಅಂತ ಬರೀರಿ ಅಷ್ಟೇ. ದೆನ್ ಬ್ರೋಮೋಪೆಂಟೆನ್. ಸೊ CH3 CH2 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 Br, ಬ್ರೋಮೋಪೆಂಟೆನ್. ಸೊ ಇದು ಹೆಸರಲ್ಲಿ ಮಾತ್ರ ಪ್ರಿಫಿಕ್ಸ್ ಆಗಿರುತ್ತೆ, ಬರೀಬೇಕಾದ್ರೆ ಮಾತ್ರ ಲಾಸ್ಟಿಗೆ ಬರೀಬೇಕು. ಇದನ್ನು ಬಿಡಿಸಿ ಬರೆದಾಗ ಈ ರೀತಿ ಕಾಣುತ್ತೆ. ದೆನ್ ಬ್ಯೂಟೆನೋನ್. ಬ್ಯೂಟೆನೋನ್ ಇಟ್ ಈಸ್ ಓನ್ ಮೀನ್ಸ್ ಕೀಟೋನ್ ಗ್ರೂಪ್. ಸೊ ಮಿಡ್ಲಲ್ಲೇ ಬರಬೇಕಾಗತ್ತದು. CH3 CH2 C ಡಬಲ್ ಬಾಂಡ್ O CH3. ದೆನ್ ಕಮಿಂಗ್ ಟು ಹೆಕ್ಸೆನಾಲ್. ಸೊ ದಿಸ್ ಇಸ್ ಹೆಕ್ಸೆನಾಲ್. ಹೆಕ್ಸಾ ಮೀನ್ಸ್ 6 ಕಾರ್ಬನ್ ಐಟಮ್ಸ್, ಆಲ್ ಮೀನ್ಸ್ CHO. ಸೊ ಇದರ ಟ್ರೀಟ್ಮೆಂಟ್ ಮಾಡಿದಾಗ ಈ ರೀತಿಯಾಗಿದೆ. ದೆನ್ ಸೊ ಬ್ರೋಮೋಪೆಂಟೆನ್ ಐಸೋಮರ್ಸನ್ನು ಎಕ್ಸಿಬಿಟ್ ಮಾಡುತ್ತಾ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಇಟ್ ವಿಲ್ ಎಕ್ಸಿಬಿಟ್. 3 ಸ್ಟ್ರಕ್ಚರ್ಸನ್ನು ನೋಡ್ಬೋದು. ಒಂದು 1 ಬ್ರೋಮೋಪೆಂಟೆನ್ ಫಸ್ಟ್ ಕಾರ್ಬನಿಗೆ ಅಟ್ಯಾಚ್ ಆಗಿರುವಂಥದ್ದು, ಇನ್ನೊಂದು ಸೆಕೆಂಡ್ ಕಾರ್ಬನಿಗೆ ಅಟ್ಯಾಚ್ ಆಗಿರುವಂಥದ್ದು ಬ್ರೋಮೋ ಗ್ರೂಪು. ಸೊ 2 ಬ್ರೋಮೋಪೆಂಟೆನ್, ಇನ್ನೊಂದು ಥರ್ಡ್ ಪೊಸಿಷನಿಗೆ ದಟ್ ಈಸ್ 3 ಬ್ರೋಮೋಪೆಂಟೆನ್ ಆಗುತ್ತೆ. ಸೊ ಇಲ್ಲಿ ಕೆಲವೊಮ್ಮೆ ಸ್ಟ್ರಕ್ಚರ್ನ ಕೊಟ್ಬಿಟ್ಟು ನೇಮಿಂಗ್ ಮಾಡಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಎಕ್ಸಾಂಪಲ್ ಈಸ್ ಬ್ರೋಮೋ ಈಥೇನ್. ಸೊ 2 ಕಾರ್ಬನ್ ಐಟಮ್ಸ್ ಇರೋದ್ರಿಂದ ರೂಟ್ ವರ್ಡು ಈತ್ ಆಗುತ್ತೆ. ಇಲ್ಲಿ ಹ್ಯಾಲೋಜನ್ಸ್ ಯಾವಾಗಲೂ ಪ್ರಿಫಿಕ್ಸ್ ಆಗಿ ಆ್ಯಡಪ್ ಆಗುತ್ತೆ. ಸೊ ಇಟ್ ಇಸ್ ಬ್ರೋಮೋ ಈಥೇನ್. ದೆನ್ ಸೆಕೆಂಡ್ ಎಕ್ಸಾಂಪಲ್ ಈಸ್ ಸೊ ಫಸ್ಟ್ ಓನ್ಲಿ 1 ಕಾರ್ಬನ್ ಐಟಮ್ಸ್ ಇರೋದ್ರಿಂದ ರೂಟ್ ವರ್ಡು ಮೀತ್ ಆಗುತ್ತೆ. ವಾಟ್ ಈಸ್ ದ ಫಂಕ್ಷನಲ್ ಗ್ರೂಪ್ ಹಿಯರ್? ಕೀಟೋನ್. ಸೊ ಕೀಟೋನಿಗೆ ಆಲ್ಡಿಹೈಡ್. CHO ಈಸ್ ಆಲ್ಡಿಹೈಡ್, ರೈಟ್? ಸೊ ಆಲ್ಡಿಹೈಡಿಗೆ ಇರುವಂತಹ ಸಫಿಕ್ಸ್ ಏನು? AL. ಸೊ ಮಿಥೆನಾಲ್ ಆಯಿತು. ಅದನ್ನು ಕಾಮನ್ ನೇಮ್ ಏನು? ಫಾರ್ಮಾಲ್ಡಿಹೈಡ್. ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಟ್ರಿಪಲ್ ಬಾಂಡ್ ಇದೆ, ಹಾಗಾಗಿ ಐನ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಕಾರ್ಬನ್ ಐಟಮ್ಸ್ ಇಸ್ 6. ಸೊ ಇಟ್ ಈಸ್ ಹೆಕ್ಸ್ ಐನ್. ಎಲ್ಲಿದೆ ಟ್ರಿಪಲ್ ಬಾಂಡ್ ಅಂತಂದರೆ ಫಸ್ಟ್ ಪೊಸಿಷನಲ್ಲಿದೆ, ಹಾಗಾಗಿ 1 ಹೆಕ್ಸೈನ್ ಆಯಿತು. ಓಕೆ, ನೆಕ್ಸ್ಟ್ let us move on to the another concept, that is chemical properties of carbon compounds. So first property combustion. ಸೊ ಆಕ್ಸಿಜನ್ನ ಜೊತೆಗೆ ಸೇರಿದ ತಕ್ಷಣ ಅದೇನು ಮಾಡುತ್ತೆ ಅಂತಂದರೆ ಹೀಟ್ ಮತ್ತು ಲೈಟನ್ನು ಲಿಬ್ರೇಟ್ ಮಾಡುತ್ತೆ, ಬರ್ನ್ ಆಗುತ್ತೆ. ಅಂಥ ರಿಯಾಕ್ಷನ್ಗಳನ್ನು ನಾವು ಕಂಬಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಲ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವೇಪರ್. So carbon plus oxygen combines to give carbon dioxide. Along with carbon dioxide, heat and light is also released. ಸೊ ಮೀಥೇನನ್ನು ನಾವು ಕಂಬಷನ್ ಮಾಡಿದಾಗ ಆಕ್ಸಿಜನ್ ಜೊತೆಗೆ ನಮಗೆ ಸಿಗುವಂಥ ಪ್ರಾಡಕ್ಟ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೀಟ್ ಆ್ಯಂಡ್ ಲೈಟ್. ಅದೇ ರೀತಿ ಇಥೆನಾಲ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೀಟ್ ಆ್ಯಂಡ್ ಲೈಟ್. ಓಕೆ ನೋಡಿ, ಯೂಶಲಿ ಏನಾಗುತ್ತೆ ಅಂತಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕಂಪ್ಲೀಟ್ ಆಗಿ ಕಂಬಷನ್ ಆಗಿ ನಮಗೆ ಕ್ಲೀನ್ ಫ್ಲೇಮನ್ನು ಕೊಡುತ್ತೆ. ಅದೇ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಿರುತ್ತಲ್ವಾ, ಸೇ ದೇ ಡು ನಾಟ್ ಅಂಡರ್ಗೋ ಕಂಪ್ಲೀಟ್ ಕಂಬಷನ್, ಹಾಗಾಗಿ ಕ್ಲೀನ್ ಫ್ಲೇಮ್ ಸಿಗಲ್ಲ, ಎಲ್ಲೋ ಫ್ಲೇಮ್ ಸಿಗ್ತಿರುತ್ತೆ ವಿತ್ ಲಾಟ್ ಆಫ್ ಬ್ಲ್ಯಾಕ್ ಸ್ಮೋಕ್. ಈ ಪಾಯಿಂಟ್ ನೆನಪಿರಲಿ. ನೆಕ್ಸ್ಟ್ ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಅಂತಂದರೆ ಇಟ್ ಈಸ್ ಇಂಟೇಕ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಯಾವೆಲ್ಲ ಸಬ್ಸ್ಟೆನ್ಸು ಆಕ್ಸಿಜನನ್ನು
ಕೊಡಲಿಕ್ಕೆ ಕೆಪಾಸಿಟಿಯನ್ನು ಹೊಂದಿರ್ತವೋ ಅವುಗಳನ್ನು ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ KMnO4 ಪೊಟ್ಯಾಷಿಯಂ ಪರ್ಮಾಂಗನೇಟ್, ಇದು K2Cr2O7 ಪೊಟ್ಯಾಷಿಯಂ ಡೈಕ್ರೋಮೇಟ್, ಇವುಗಳೆಲ್ಲ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ಕರೆಸ್ಕೊಳ್ತೇವೆ. ಯಾಕೆ? ದೇ ಆರ್ ಕೇಪಬಲ್ ಆಫ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್, ಅಂದರೆ ತಮ್ಮಲ್ಲಿರುವಂತಹ ಆಕ್ಸಿಜನ್ ಅನ್ನು ಬೇರೆಯವರಿಗೆ ಕೊಡುವಂತಹ ಕೆಪಾಸಿಟಿಯನ್ನು ಹೊಂದಿರ್ತವೆ. ನೋಡಿ, ಇಲ್ಲಿ ಆಲ್ಕೋಹಾಲಿಗೆ ಏನು ಮಾಡ್ತೀನಿ, ಐದರ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಥವಾ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಎರಡೂ ಆಕ್ಸಿಡೈಸಿಂಗ್ ಏಜೆಂಟೇ. ಅದನ್ನು ಆ್ಯಡ್ ಮಾಡಿದಾಗ ಆಲ್ಕೋಹಾಲ್ ಇದ್ದಿದ್ದು ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿದೆ. ಎಕ್ಸ್ಟ್ರಾ ಆಕ್ಸಿಜನ್ ಬಂದು ಆ್ಯಡ್ ಆಗಿ ಆಲ್ಕೋಹಾಲ್ ಏನಾಯಿತು, ಆ್ಯಸಿಡ್ ಆಯಿತು ವಿತ್ ದ ಲಿಬರೇಷನ್ ಆಫ್ ವಾಟರ್. ನೆಕ್ಸ್ಟ್ ಇದಿಷ್ಟು ನೆನಪಿರಲಿ ಅಷ್ಟೇ. KMnO4 ಮತ್ತು K2Cr2O7 ಏನಾಗಿ ಆ್ಯಕ್ಟ್ ಮಾಡುತ್ತೆ, ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಅಷ್ಟೇ. ದೆನ್ ಅಡಿಷನ್ ರಿಯಾಕ್ಷನ್. ಸೊ ಅಡಿಷನ್ ರಿಯಾಕ್ಷನ್ ಅಂತಂದರೆ ರಿಯೇಜೆಂಟು ಕಂಪ್ಲೀಟ್ ಆಗಿ ಒಂದು ಸಬ್ಸ್ಟೆನ್ಸಿಗೆ ಆ್ಯಡ್ ಆಗುತ್ತೆ ವಿತೌಟ್ ದ ರಿಮೂವಲ್ ಆಫ್ ಎನಿ ಬೈ ಪ್ರಾಡಕ್ಟ್. ಯಾವುದೇ ಎಕ್ಸ್ಟ್ರಾ ಬೈ ಪ್ರಾಡಕ್ಟ್ ಏನಾಗಲ್ಲ, ರಿಮೂವ್ ಆಗಲ್ಲ. ಕರೆಕ್ಟಾಗಿ ಹೋಗಿ ಏನಾಗುತ್ತೆ, ಎಕ್ಸಿಸ್ಟಿಂಗ್ ಕಾಂಪೌಂಡಿಗೆ ಹೋಗಿ ಆ್ಯಡ್ ಆನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅಡಿಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ದಿಸ್ ಇಸ್ ಕೆಟಲಿಸ್ಟ್, ನಿಕ್ಕಲ್ ಅಥವಾ ಪೆಲಾಡಿಯಂ ಕೆಟಲಿಸ್ಟನ್ನ ಯೂಸ್ ಮಾಡ್ತೀವಿ ಟು ಗೆಟ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ಇಟ್ ಈಲ್ಸ್ ವಾಟ್, ಅನ್ಸ್ಯಾಚುರೇಟೆಡ್ ಇದ್ದಿದ್ದು ಹೈಡ್ರೋಜನ್ ಆ್ಯಡ್ ಆದ ಕೂಡಲೇ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿ ಚೇಂಜ್ ಆಯಿತು. ಸೊ ದಿಸ್ ಹೈಡ್ರೋಜಿನೇಷನ್ ರಿಯಾಕ್ಷನ್ ಇದೆಯಲ್ಲ, ವೆರಿ 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 ಇಂಪಾರ್ಟೆಂಟ್. ಓಕೆ, ಈ ರಿಯಾಕ್ಷನನ್ನು ತುಂಬ ನೀಟಾಗಿ ನೆನ್ಪಿಟ್ಕೊಳ್ಳಿ. ಅಡಿಷನ್ ಆಫ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ನಿಕಲ್ ಕೆಟಲಿಸ್ಟ್ ಟು ಫಾರ್ಮ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಫ್ರಮ್ ಅನ್ಸ್ಯಾಚುರೇಟೆಡ್ ಒನ್. ನೆಕ್ಸ್ಟ್, addition of hydrogen of vegetable oil in the presence of nickel catalyst gives ghee. This process is called hardening of oils. ಸೊ ಇನ್ನೊಂದು ಹೈಡ್ರೋಜಿನೇಷನ್ ಪ್ರೋಸೆಸ್ ಇದೆ. ನಾವು ವೆಜಿಟೇಬಲ್ ಆಯಿಲ್ ಯಾವುದು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿರುತ್ತದು, ವೆಜಿಟೇಬಲ್ ಆಯಿಲ್ ಯಾವಾಗಲೂ ಅನ್ಸ್ಯಾಚುರೇಟೆಡ್ ಇರುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಕೆಟಲಿಸ್ಟ್ ನಾವು ಹೈಡ್ರೋಜನನ್ನು ಆ್ಯಡ್ ಮಾಡಿದ್ವಿ ಅಂದ್ಕೊಳ್ಳಿ, ಇಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಘೀ, that is saturated one, hardening of oils. Then comes substitution reaction. ಇಲ್ಲಿ ಒಂದು ಗ್ರೂಪನ್ನು ಇನ್ನೊಂದು ಗ್ರೂಪು ರಿಪ್ಲೇಸ್ ಮಾಡುತ್ತೆ, ಅದನ್ನೇ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯೂಶಲಿ ಹೈಡ್ರೋಕಾರ್ಬನ್ಸಲ್ಲಿ ಕ್ಲೋರಿನ್ ಬಂದು ಸಬ್ಸ್ಟಿಟ್ಯೂಟ್ ಆಗುವಂಥದ್ದು ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಡೀಟೇಲ್ ಆಗಿ ಓದೋಣ. ಈಗ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಅಂತ ಗೊತ್ತಿದ್ರೆ ಸಾಕು. Then coming to fuels and flames. So fuel ಅಂತಂದರೆ one which burns with heat and light are called fuels. ಸೊ ಅದರಲ್ಲಿ ಮೇಜರ್ ಆಗಿ ಇರುವಂಥದ್ದೇ ಕಾರ್ಬನ್ ಕಾಂಪೌಂಡ್ಸ್. ಸೊ ಏನು ಮಾಡ್ತವೆ, ಏನಾಗುತ್ತೆ, ಫ್ಯೂಯಲ್ ಬರ್ನ್ ಆದಾಗ ಹೀಟ್ ಆ್ಯಂಡ್ ಲೈಟ್ ಏನು ರಿಲೀಸ್ ಆಗುತ್ತಲ್ವ, ಅದನ್ನು ನಾವು ವೇರಿಯಸ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಲೈಕ್ ಕುಕಿಂಗಲ್ಲಿ, ಕುಕಿಂಗ್ ಫುಡ್, ದೆನ್ ಮಿಷಿನ್ಸನ್ನು ರನ್ ಮಾಡಲಿಕ್ಕೆ ಫ್ಯಾಕ್ಟ್ರೀಸಲ್ಲಿ ಎಕ್ಸೆಟ್ರಾ. ಸೊ ಕಾರ್ಬನ್ ಏನಾಗಿರುತ್ತೆ ಫ್ಯೂಯಲ್ಸಲ್ಲಿ ಅಂತಂದರೆ ಅದು ಫ್ರೀ ಸ್ಟೇಟಲ್ಲಿ ಇರುತ್ತೆ ಅಥವಾ ಕಂಬೈನ್ಡ್ ಸ್ಟೇಟಲ್ಲೂ ಕೂಡ ಇರಬಹುದು. ಫ್ರೀ ಸ್ಟೇಟಲ್ಲಿ ಯಾವುದರಲ್ಲಿ ಇರುತ್ತೆ, ಕೋಲ್, ಕೋಕ್ ಮತ್ತು ಚಾರ್ಕೋಲಲ್ಲಿ ಇರುತ್ತೆ. ಕಂಬೈನ್ಡ್ ಫಾರ್ಮಲ್ಲಿ ಪೆಟ್ರೋಲ್, LPG, ಕೆರೋಸಿನ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸಲ್ಲಿ ಕಂಬೈನ್ಡ್ ಸ್ಟೇಟಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ನಾವು ಫ್ಯೂಯಲ್ಸನ್ನು ಯಾವುದರಿಂದ ಪಡಿಬೋದು ಅಂತಂದರೆ ಡಿಕಂಪೋಸಿಷನ್ ಆಫ್ ಏನು ಡೆಡ್ ಆ್ಯಂಡ್ ಡಿಕೇಯ್ಡ್ ಕಾಂಪೌಂಡ್ಸ್ ಇರುತ್ತಲ್ವ, ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರುತ್ತಲ್ವ, ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದೆ ಅದೇನು ಭೂಮಿಯಲ್ಲಿ ಹುದುಗಿ ಹೋಗಿರುತ್ತಲ್ಲ, ಅವುಗಳನ್ನು ನಾವು ಏನು ಫಾಸಿಲ್ ಫ್ಯೂಯಲ್ಸ್ ಅಂತ ಕರೆದು ಅವುಗಳಿಂದ ನಾವು ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ದ ಫಸ್ಟ್ ಫ್ಯೂಯಲ್ ಈಸ್ ಕೋಲ್. ಸೊ ಕೋಲ್ ಅಂತಂದರೆ ಏನು, ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಕಾಂಪೌಂಡ್ಸ್ ಆಫ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಲಾಂಗ್ ವಿತ್ ಟ್ರೇಸಸ್ ಆಫ್ ನೈಟ್ರೋಜನ್ ಆ್ಯಂಡ್ ಸಲ್ಫರ್. ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು ಅಂತಂದರೆ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಅದು ಕೂಡ ಕೋಲ್ ಕೂಡ ಅಷ್ಟೇ, ಸಾವಿರಾರು ವರ್ಷಗಳ ಹಿಂದೆ ಏನು ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ ಬ್ಯೂರಿ ಆಗಿತ್ತಲ್ವ, ಅಂದರೆ ಹೂತು ಹೋಗಿತ್ತಲ್ವ, ಆ ಹೂತು ಹೋಗಿದ್ದು ಡಿಕಂಪೋಸ್ ಆಗಿಬಿಟ್ಟು ನಮಗೆ ಸಿಗುವಂಥದ್ದು. ನೆಕ್ಸ್ಟು ಪೆಟ್ರೋಲಿಯಂ ಅಂಥೇಳಿ, ಇದು ಕೂಡ ಫ್ಯೂಯಲ್. ಹೇಗಿರುತ್ತೆ, ಇದು ಫೋಲ್ ಸ್ಮೆಲ್ಲಿಂಗ್ ಆಯಿಲ್, ಇದೆಲ್ಲ ಬೇಡ ನಿಮಗೆ. ಇದನ್ನು ನಾವು ಬ್ಲ್ಯಾಕ್ ಗೋಲ್ಡ್ ಅಂತಲೂ ಕರಿತೀವಿ. ಇದು ಕೂಡ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸು ಹಲವಾರು ವರ್ಷಗಳ ಹಿಂದೆ ಏನು ಡೆಪಾಸಿಟ್ ಆಗಿ ಡಿಕಂಪೋಸ್ ಆಗಿ ನಮಗೆ ಅದರಿಂದ ಎಕ್ಸ್ಟ್ರಾಕ್ಟ್ ಆಗುವಂಥದ್ದು. ನೆಕ್ಸ್ಟು ಫ್ಲೇಮ್.
ಫ್ಲೇಮ್ ಅಂತಂದರೆ ಎಲ್ಲಿ ಬರ್ನಿಂಗ್ ಆಗುತ್ತಲ್ಲ ಸಬ್ಸ್ಟೆನ್ಸು ಆ ಪಾರ್ಟನ್ನು ನಾವು ಫ್ಲೇಮ್ ಅಂತ ಕರಿತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಅಮೌಂಟ್ ಆಫ್ ಆಕ್ಸಿಜನ್ ಅವೈಲಬಲ್ ಆ್ಯಂಡ್ ಬರ್ನಿಂಗ್ ಆಫ್ ಫ್ಲೇಮ್ಸ್ ಆರ್ ಆಫ್ ಫಾಲೋಯಿಂಗ್ 2 ಟೈಪ್ಸ್. ಸೊ ಈ 2 ಟೈಪ್ಸು ತುಂಬ ಇಂಪಾರ್ಟೆಂಟು. ಸೊ ಬರ್ನ್ ಆಗುವಾಗ ನಮಗೆ 2 ರೀತಿಯ ಒಂದು ಫ್ಲೇಮ್ ಕಂಡು ಬರುತ್ತೆ. ಒಂದು ಬ್ಲೂ ಫ್ಲೇಮು, ಇನ್ನೊಂದು ಎಲ್ಲೋ ಫ್ಲೇಮ್ ಅಂತೇಳಿ. ಬ್ಲೂ ಫ್ಲೇಮನ್ನು ನಾವು ನಾನ್ ಲ್ಯೂಮಿನಸ್ ಫ್ಲೇಮ್ ಅಂತ ಕರಿತೀವಿ. ಅಂದರೆ ಈ ಬ್ಲೂ ಕಲರ್ ಫ್ಲೇಮ್ ಯಾವಾಗ ಬರುತ್ತೆ ಅಂತಂದರೆ ಬರ್ನಿಂಗ್ ಕಂಡೀಷನಲ್ಲಿ ಆಕ್ಸಿಜನ್ ಸಪ್ಲೈ ಸಫಿಷಿಯೆಂಟಾಗಿ ಇದ್ದಾಗ ನಮಗೆ ಬ್ಲೂ ಫ್ಲೇಮ್ ಕಾಣಿಸುತ್ತೆ. ಸೊ ಲೈಟ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಟೈಪ್ ಆಫ್ ಬರ್ನಿಂಗ್. ಹಾಗಾಗಿ ಅದನ್ನು ನಾನ್ ಲ್ಯೂಮಿನಸ್ ಫ್ಲೇಮ್ ಅಂತ ಹೇಳ್ತೀವಿ. ಅಂದರೆ ನಾನ್ ಲೈಟ್ ಗಿವಿಂಗ್ ಫ್ಲೇಮ್ ಅಂತ ಹೇಳಿ. ಸೊ ಏನು LPG ಗ್ಯಾಸ್ ಸ್ಟವ್ ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ, ಅದು ಇಟ್ ಗಿವ್ಸ್ ಬ್ಲೂ ಫ್ಲೇಮ್, ಆಲ್ಮೋಸ್ಟ್ ಬ್ಲೂ ಫ್ಲೇಮ್. ಯಾವುದು ಬೇರೆ ಕಲರ್ ಯಾವುದು ಬರಲ್ಲ, ಯಾಕೆಂದರೆ ಕಂಟಿನ್ಯೂಸ್ ಆಕ್ಸಿಜನ್ ಸಪ್ಲೈ ಆಗ್ತಾ ಇರುತ್ತೆ ಹೋಲ್ಸ್ಗಳಿಂದ. ಅದೇ ಇನ್ಸಫಿಷಿಯೆಂಟ್ ಸಪ್ಲೈ ಆಯಿತು ಅಂದ್ಕೊಳ್ಳಿ ಬರ್ನಿಂಗ್ ಪ್ರೊಸೀಜರಲ್ಲಿ, ಇಟ್ ಪ್ರೊಡ್ಯೂಸಸ್ ಎಲ್ಲೋ ಫ್ಲೇಮ್. ಸೊ ಎಲ್ಲೋ ಫ್ಲೇಮ್ ಯಾಕೆ ಬರುತ್ತೆ ಅಂತಂದರೆ ಕಾರ್ಬನ್ ಪಾರ್ಟಿಕಲ್ಸ್ ಏನಾಗುತ್ತೆ ಅನ್ಬರ್ನ್ಟ್ ಆಗಿ ಹಾಗೆ ಉಳಿತವೆ, ದ್ಯಾಟ್ ವಿಲ್ ಗಿವ್ ಯು ಎಲ್ಲೋ ಕಲರ್. ಸೊ ಅವುಗಳು ಎಕ್ಸ್ಟ್ರಾ ಲೈಟನ್ನು ಕೊಡ್ತಿರ್ತವೆ, ಹಾಗಾಗಿ ಅವುಗಳನ್ನು ಲ್ಯೂಮಿನಸ್ ಫ್ಲೇಮ್ ಅಂತ ಕರಿತೀವಿ. ಸೊ ಬರ್ನಿಂಗ್ ಆಫ್ ವ್ಯಾಕ್ಸ್ ವೇಪರ್ಸ್, ಕ್ಯಾಂಡಲ್ ಬರ್ನಿಂಗ್ ನೋಡಿರ್ಬೋದು, ಎಲ್ಲೋ ಫ್ಲೇಮ್ನು ಕೂಡ ನಾವು ಕಾಣಬಹುದು ಅದರಲ್ಲಿ. ಓಕೆ, ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ಅಂತ ಹೇಳ್ತಾ ಥ್ಯಾಂಕ್ ಯು.